ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿರಂತರ ಮಳೆಯಿಂದಾಗಿ ಅಲ್ಲಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿಬಿಟ್ಟಿದೆ. ಜನರ ಪರದಾಟ ಹೇಗಿದೆ ಅವಾಂತರ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟ, ಕರುನಾಡಲ್ಲಿ ಮೇಘ ಸ್ಫೋಟ, ಭೀಕರ ಪ್ರಳಯ, ಭಯಾನಕ ಪ್ರವಾಹ, ಕಂಡು ಕೇಳರಿಯದ ಮಳೆ, ವರ್ಣಾರ್ಭಟಕ್ಕೆ ಬೋರ್ಗೆರೆದ ನದಿ, ಬಾಯ್ತೆರೆದ ಭೂಮಿ, 7 ಮಂದಿ ಜೀವಂತ ಸಮಾಧಿ. ಬ್ರಹ್ಮಾವರದ ಬಳಿ ಬೋರ್ಗೆರೆದ ಸೀತಾ ನದಿ. ಉಕ್ಕಿ ಹರಿದ ತುಂಗೆ, ಗ್ರಾಮಗಳು ಜಲಾವೃತ. ಸೇತುವೆ ಜಲಾವೃತ, ಸಂಚಾರ ಸ್ಥಗಿತ. ಬ್ರಿಡ್ಜ್ ಮುಳುಗಡೆ, ಪ್ರಾಣ ಭಯದಲ್ಲೇ ಸಂಚಾರ. ನ್ಯಾಷನಲ್ ಹೈವೇ 66 ಜಲಾವೃತ, ಕಾರು ತಳ್ಳಿ ಹರಸಾಹಸ. ಪ್ರವಾಹದಲ್ಲಿ ಸಿಲುಕಿದ್ದ ಜನ, ಜಾನುವಾರು ರಕ್ಷಣೆ. ತ್ರಿವೇಣಿ ಸಂಗಮ ಜಲಾವೃತ, ಸಂಚಾರ ಸ್ಥಗಿತ. ತುಂಬಿ ಹರಿಯುತ್ತಿದೆ ಬೆಣ್ಣೆ ಹಳ್ಳ. ಕೆಲವು ಕ್ಷಣಾರ್ಧದಲ್ಲಿ ತುಂಬಿ ಹರಿಯುವಂತ ಆತಂಕಕಾರಿ ಹಳ್ಳಗಳಂತಾನೆ ಬೆಣ್ಣೆ ಹಳ್ಳ ಮತ್ತು ತುಪ್ರಿ ಹಳ್ಳಗಳನ್ನು ಗುರುತಿಸಲಾಗುತ್ತೆ. ಹೀಗಾಗಿಂದ್ರೆ ಈ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಬಹುದಂತ ಸಾಧ್ಯತೆಗಳು ಈಗಾಗಲೇ 71 ಕಡೆಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಮಾಡಬೇಕಾದ ಅಗತ್ಯ ಇದೆಯನ್ನು ಮನಗಂಡು ಆ ಸ್ಥಳಗಳನ್ನು ಕೂಡ ಈಗ ಧಾರವಾಡ ಜಿಲ್ಲಾಡಳಿತದಿಂದ ಗುರುತಿಸಲಾಗಿದೆ. ಸುಂಡಿ ಫಾಲ್ಸ್ಗೆ ಪ್ರವಾಸಿಗರ ಲಗ್ಗೆ. ಕೆಆರ್ಎಸ್ ಬಹುತೇಕ ಭರ್ತಿ. ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಡ್ಯಾಂನ ಒಳಹರಿವಿನಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗಿದೆ. ಕೆಆರ್ಎಸ್ ಡ್ಯಾಂಗೂ ಕೂಡ ಜೀವಕಳೆ ಬಂದಿದೆ. ಕಳೆದ ಕೆಲವು ದಿನಗಳ ಹಿಂದೆ ಇಡೀ ಡ್ಯಾಮ್ ಖಾಲಿಯಾಗಿ ಕಾಣಿಸ್ತಿತ್ತು. ಆದರೆ ಇದೀಗ ಡ್ಯಾಮ್ಗೂ ಕೂಡ ಜೀವಕಳೆ ಬಂದಿರುವಂಥದ್ದು. ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ದುಮ್ಮುಕ್ಕುತ್ತಿದೆ ಅಭ್ಯಾಲ ಜಲಪಾತ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಇದು ಅಭ್ಯಾಲ ಜಲಪಾತ ಅಂತ ಹೇಳಿ, ಇದು ಮಡಿಕೇರಿಯಿಂದ ಚಟ್ಟಳ್ಳಿಗೆ ಹೋಗುವಂತ ದಾರಿ ಮಾರ್ಗದಲ್ಲಿರುವಂತ ಜಲಪಾತ. ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಮೇಲ್ಭಾಗ ಸುಮಾರು 100-200 ಅಡಿ ಎತ್ತರದಿಂದ ಹರಿಯುವಂತ ಜಲಪಾತ ಇದು. ಮೇಲ್ಭಾಗದಲ್ಲಿ ಕಾಫಿ ತೋಟ ಇದೆ, ಅಲ್ಲಿಂದ ಬರುವಂತ ನೀರು ಇದು ಹೀಗೆ ಹರಿದು ಬಂದು ಇಲ್ಲಿ ಹೋಗುವಂಥದ್ದು. ಮಳೆ ಹೆಚ್ಚಾದಂತೆ ನೋಡ್ಲಿಕ್ಕೆ ಮತ್ತಷ್ಟು ಚೆನ್ನಾಗಿರುತ್ತೆ.
ನೋಡಿದ್ರಲ್ವಾ, ಈ ಎಲ್ಲ ದೃಶ್ಯಗಳು ರಾಜ್ಯದಲ್ಲಿ ವರುಣನ ರೌದ್ರಾವತಾರವನ್ನ ಕಣ್ಣಿಗೆ ಕಟ್ಟುವಂತೆ ಮಾಡಿವೆ. ಅಲ್ಲದೆ ಸಾವಿರಾರು ಅವಾಂತರಗಳಿಗೆ ಕಾರಣವಾಗಿದೆ. ಉಡುಪಿಯಲ್ಲಿ ವರುಣಾರ್ಭಟಕ್ಕೆ ಮಹಾಪ್ರವಾಹವೇ ಸೃಷ್ಟಿಯಾಗ್ಬಿಟ್ಟಿದೆ. ನದಿಗಳು ರೌದ್ರ ರೂಪ ತಾಳಿದೆ, ಜನರ ಬದುಕನ್ನೇ ಮುಳುಗಿಸಿ ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನದಿ ಆರ್ಭಟಕ್ಕೆ ಮುಳುಗಿದ ಕೃಷ್ಣನೂರು. ಡ್ರೋನ್ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ ಸೆರೆ. ಕೃಷ್ಣನೂರು ಉಡುಪಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ನದಿಗಳು ಬೋರ್ಗೆರೆದು ಹರಿಯುತ್ತಿದೆ. ಕುಂದಾಪುರ, ಬೈಂದೂರು ಭಾಗದ ಸೌಪರ್ಣಿಕ, ವಾರಾಹಿ, ಚಕ್ರ, ಕುಬ್ಜ ನದಿಗಳು ಮೈದುಂಬಿ ಹರಿಯುತ್ತಿವೆ. ಡ್ರೋನ್ ಕ್ಯಾಮೆರಾದಲ್ಲಿ ನದಿಗಳ ಹರಿವಿನ ಭೀಕರ ದೃಶ್ಯಗಳು ಸೆರೆಯಾಗಿವೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ವಾರಾಹಿ, ಸೌಪರ್ಣಿಕ ನದಿ ಬೋರ್ಗೆರೆದು ಹರಿಯುತ್ತಿವೆ. ಪರಿಣಾಮ ಸುತ್ತಮುತ್ತಲ ಪ್ರದೇಶಗಳು ಜಲಾವೃತವಾಗಿದೆ. ಬೇಳೂರು, ದೇಲಟ್ಟು, ನೆರೆಯ ಪ್ರದೇಶದಿಂದ ಜನರನ್ನ ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಮಾಡಲಾಯಿತು. ಉಡುಪಿಯ ಸುವರ್ಣ ನದಿಯು ರೌದ್ರ ರೂಪ ತಾಳಿದೆ. ನದಿ ಪಾತ್ರದಲ್ಲಿರುವ ಉಪ್ಪೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲಾವೃತವಾಗಿದೆ. ಅಯ್ಯಪ್ಪಗುಡಿ ಅಡುಗೆ ಮನೆಯು ಮುಳುಗಿ ಹೋಗಿದೆ. ಬ್ರಹ್ಮಾವರ ತಾಲೂಕಿನ ಮಠಪಾಡಿ ಗ್ರಾಮ ಜಲಾವೃತವಾಗಿದೆ. ಮಠಪಾಡಿ ಸುತ್ತಮುತ್ತಲ ನಂದನಕುದ್ರು, ರಾಮನಕುದ್ರು, ಬಲ್ಜಿ ವ್ಯಾಪ್ತಿಯಲ್ಲಿ ಭಾರೀ ನೀರು ಹರಿಯುತ್ತಿದೆ. ಮಠಪಾಡಿ ನೀಲಾವರ ಗ್ರಾಮದ ಜೊತೆ ಸಂಪರ್ಕ ಕಳೆದುಕೊಂಡಿದೆ. ಮಳೆಯ ನರ್ತನಕ್ಕೆ ಕೃಷ್ಣನೂರು ನಲುಗಿದೆ. ಹಲವರ ಬದುಕು ನೀರು ಪಾಲಾಗಿರುವುದಂತೂ ಸುಳ್ಳಲ್ಲ. ಕರಾವಳಿಯಲ್ಲಿ ಕಳೆದೊಂದು ವಾರದಿಂದ ಮಳೆಯ ಅಬ್ಬರ ಹೆಚ್ಚಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಸುರಿತಾ ಇದ್ದು, ನದಿ ಮೈದುಂಬಿ ಹರಿದ್ರೆ ಸಮುದ್ರ ಭೋರ್ಗರಿತಾ ಇದೆ. ಹೀಗಿದ್ರೂ ಪ್ರವಾಸಿಗರು ಮಾತ್ರ ತಮ್ಮ ಮೊಂಡಾಟ ಮುಂದುವರೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಮಹಾಮಳೆ ಆರ್ಭಟ. ಸಮುದ್ರಕ್ಕೆ ಇಳಿಯದಂತೆ ವಾರ್ನಿಂಗ್. ಅಪ್ಪರಿಸುತ್ತಿರುವ ಸಮುದ್ರ, ಬೀಸುತ್ತಿರುವ ವೇಗದ ಗಾಳಿ, ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಜೀವನದಿ, ನಿರಂತರ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ವರುಣಾರ್ಭಟದ ಪರಿಸ್ಥಿತಿ.